ಏ ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ವೆಲ್ಕಮ್ ಬ್ಯಾಕ್ ಟು ಡೇ 4 ವ್ಲಾಗ್. ಓ ಬೈ, ಫಾರ್ಚುನರ್ ಆಯ್ತು, ಅದನ್ನು 0009. ಸೊ ಇಲ್ಲಿ ಎಷ್ಟು ಫಾರ್ಚುನರ್ ಸ್ಕಾರ್ಪಿಯೋ ನೋಡ್ಲತ್ತೀನಿ, ಎಲ್ಲ VIP ನಂಬರ್ ಯಾವ. ಸೊ ಇಲ್ಲಿದು ಶ್ರೀನಗರ 6 ಕಿಲೋಮೀಟರ್ ಅದ. ಸಾರಿ 6 ಕಿಲೋಮೀಟರ್ ಅಂತೀನಿ, 600 ಕಿಲೋಮೀಟರ್ ಅದ. ಈಗ ನಾವು ವೇಟ್ ಮಾಡ್ಲತ್ತೇವ ನಮ್ GK ಮತ್ತು ಚೇತನ್ ಬೈ ಹೊಂಟ್ರ. ಅವ್ರ ಹಿಂದೆ ಅದಕ್ಕೆ ಉಳ್ದಾರ ಅಂದ್ರ ನೀನ್ ರಾತ್ರಿ ಫುಲ್ ರೈಡ್ ಮಾಡ್ಲತ್ತೇವ ನಾವು. ಅದು ವ್ಲಾಗ್ ಮಾಡಿಲ್ಲ, ಎದಕ್ಕಂದ್ರ ಪೂರಾ ನನ್ ಬಲ್ಲಿ ಟೋಟಲಿ ಗಾಡಿ ನಡ್ಸೋದು ಎನರ್ಜಿ ಇದ್ದಿದ್ದಿಲ್ಲ. ಬಟ್ ಸ್ಟಿಲ್ ಒಂದ್ಸಲಿ ಪೆಟ್ರೋಲ್ ಪಂಪ್ದಾಗ ತಕ ನಡ್ಸ್ಕೋತ ಹೋಗಿ. ಆ್ಯಂಡ್ ಇದು ಎಕ್ಸ್ಪ್ರೆಸ್ ವೇ ಒಳಗೆ ಹೆಂಗದ್ ಗೊತ್ತ್ರಿ, ನಿಮಗೆ ತಳಗ ಇಳಿಬೇಕಂದ್ರೆ 10 ಇಲ್ಲಾಂದ್ರೆ 15 ಕಿಲೋಮೀಟರ್ ಪೂರಾ ಸುತ್ತಾಕ್ ಹೋಗ್ಬೇಕು. ಮತ್ ಮ್ಯಾಗ ಇರ್ಬೇಕಂದ್ರೆ 20 ಕಿಲೋಮೀಟರ್. ಇಷ್ಟೆಲ್ಲ ಲಿಗಾಡ್ಗಳವ. ಪೆಟ್ರೋಲ್ ಅದು ಹಾಕೋಬೇಕಂದ್ರೂ ಭಾಳ ಲಿಗಾಡವ. ಸೊ ಅಂತೂ ಎಕ್ಸ್ಪ್ರೆಸ್ ವೇ ಬಿಟ್ಟು ಒಂದ್ ಪೆಟ್ರೋಲ್ ಪಂಪ್ದಾಗ ಹೋಗಿ ಮಲ್ಕೊಂಡಿದ್ದು. ಹೋದ್ರಪ್ಲೆ ನಾರೇ ಫುಲ್ ಸ್ವಿಚ್ ಆಫ್. ಸೀದಾ ಮುಂಜಾನೆ ಇದ್ದೀನಿ. ಎಷ್ಟಕ್ಕ 4ಕ್ಕೆ ಹೋಗಿದೆ ಅನಿಸ್ತ. 4:05 ಆಗಿತ್ತು ಮಾರ್ನಿಂಗ್. ಒಂದು 3 ಗಂಟೆ ನಿದ್ದೆ ಆಗ್ಯದ. ಅಂಡ್ ಈಗ ಏನ್ ಇಶ್ಯೂ ಆಗ್ಯದ ಅಂದ್ರೆ ನಮ್ಮ GK ಅಲ್ಲೇ ಒಂದು ಮೊಬೈಲ್ ಬಿಟ್ಟು ಬಂದಾನ. ಸೊ 70 ಕಿಲೋಮೀಟರ್ ಬಂದ ಮ್ಯಾಗ ನೋಡ್ತಾನ ಮೊಬೈಲೇ ಇಲ್ಲ ಗಾಡಿಗೆ. ಬಿದ್ದ ಅಂತ ತಿಳ್ಕೊಂಡೇನು, ಕಾಲ್ ಅದು ಮಾಡಿದೆ. ಅಲ್ಲೇ ಪೆಟ್ರೋಲ್ ಪಂಪ್ದಾಗೆ ಅದಂತ ನಮ್ ಚೇತನ್ ಬೈ GK ಹೋಗ್ಯಾರ. ಅಂಡ್ ನಿನ್ನೆ ರಾತ್ರಿ ಏನಾಗ್ಯದ ಅಂದ್ರ ನನ್ ಪೆಟ್ರೋಲ್ ಖಲಾಸ್ ಆಗಿತ್ತು. ಬಟ್ ಸ್ಟಿಲ್ ನಾ ಎಕ್ಸ್ಪ್ರೆಸ್ ವೇ ಬಿಟ್ಟು ಹಾಕೊಂಡ್ ಬಂದಿದ್ದ. GK ಪೆಟ್ರೋಲ್ ಖಲಾಸ್ ಆಗಿತ್ತು. 20 ಎಷ್ಟು ಕಿಲೋಮೀಟರ್ ಹೊತ್ಕೊತ್ ಬಂದೇವಣ್ಣ GTಗೆ? 30. ನಮ್ಮ GTಗೆ ಅಷ್ಟು ಹೆವಿ ಗಾಡಿ 30 ಕಿಲೋಮೀಟರ್ ಒತ್ಕೋದ್ ಬಂದೇವ್. ಆಗ್ತಿರ್ತಾವ. ಇದು ಏನಂತಾರ, ಲಡಾಖ್ ಅಂದ್ರೆ ಅಡ್ವೆಂಚರ್ ಅಂದ್ರೆ ಲಡಾಖ್ ಅಂತಾರ. ಸೊ ಬಹಳಷ್ಟು ಅಡ್ವೆಂಚರಸ್ ಅಂಡ್ ಪೇನ್ಫುಲ್ ಇರ್ತದ. ಸೊ ಇದೇ ಒಂದು ಲಡಾಖ್ ಅಂದ್ರೆ ಇದೆ ಜರ್ನಿ. ಇದೆ ನೀವು ಮೆಮೊರೀಸ್ ಆಗಿ ಉಳಿತಾವಲ್ಲ, ಎಷ್ಟೆಲ್ಲ ಪ್ರತಿಯೊಂದು ಮೆಂಟಲಿ ಫಿಸಿಕಲಿ ಎಲ್ಲ ಫೇಸ್ ಮಾಡ್ಲತ್ತೇವ್ ನಾವು. ಸೊ ನಮ್ಮ ಲಡಾಖ್ ರೈಡ್ ಹಿಂಗ್ ನಡೆದ. ಅಂಡ್ ನೀನು ನಮ್ಮ ಆಕಾಶಣದ ಏನಾಗ್ಯದ ಅಂದ್ರೆ ರಾಜಸ್ಥಾನದಾಗ ಟಾಪ್ ಬಾಕ್ಸ್ ಹುಚ್ಚಿ ಬಿದ್ದದ. ಅಂಡ್ ಒಳಗೆ ಏನೂ ಇದ್ದಿಲ್ಲ, ಬರೇ ಎಲ್ ಸ್ಪೀಕರ್. ಈಗ ಪೂರಾ ಹುಚ್ಚೆ ಬಿದ್ದ, ಲಾಕ್ ಮುರಿದಿತ್ತು. ಅದ್ರೊಳಗೆ ಬರೀ ತಿನ್ನಾವ ಐಟಮ್ ಅವ. ಅಂಡ್ ನನ್ನ ಗಾಡಿ ನೋಡ್ರಿ ಹೊಲ್ಸಾಗ್ಯದ ಪೂರಾ ರಾಡಿ 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 ರಾಡಿ. ಈಗ ಹ್ಯಾಂಗ ಆಗ್ಯದ. ಅಂಡ್ ಇಲ್ಲಿ ಸೂಪ್ ಮಾಡ್ಕೊಂಡಿವ್. ಸೂಪ್ ವಾವ್, ಇದ್ರಾಗೆ ಕುಡಿಲಿ ಚಮಚಲಿಂತ. ಏ ಒಣಗ್ಯದ. ಹಿಂಗೆ ಕುಡಿಲಿ. ಸುಡಂಗದ್ರಿ ಚೊರ್ರ ಅಂತ. ಆಹಾ ಅಣ್ಣ, ಏನ್ ಬಾರಿ ಮಾಡಿದು. ನಾವೀಗ ಹರಿಯಾಣಲಿಂತ ಪಂಜಾಬ್ದಾಗ ಎಂಟ್ರ್ ಆಗ್ಯಾವ. ಇಲ್ಲಿ ಪಂಜಾಬ್ದಾಗ ಕಾಫಿ ಕುಡ್ದೇವ್ ಅಂಡ್ ಹೈಡ್ರೇಷನ್ ಬ್ಯಾಗ್ದಾಗ ನೀರ್ ತುಂಬ್ಕೊಂಡೇವ್. ನಮ್ ಚೇತನ್ ಬೈ ಮತ್ತು GK ಬಂದಾರ. ಅಂಡ್ GK ಮೊಬೈಲ್ ಬಿಟ್ಟು ಬಂದೇವಲ್ಲ, ತಗೊಂಡ್ ಬಂದಾರ. ಥ್ಯಾಂಕ್ ಗಾಡ್ ಸಿಕ್ಕಿತು. ಇಲ್ಲಿಂದ ಶ್ರೀನಗರ 530 ಕಿಲೋಮೀಟರ್ ಅದ. ರಾತ್ರಿ 11ಕ್ಕೆ ಹೋಗಿ ಮುಡ್ತೇವೆ ಅಂತ ಹೇಳುತ್ತದ ಗೂಗಲ್. ಅಂಡ್ ಅಲ್ಲಿ ಕಾಫಿ ಕೊಡ್ಲಾಕ ನಿಂತಾಗ ನಂದು ಇದು ವಿಂಡ್ ಶೀಲ್ಡ್ ಕ್ಲೀನ್ ಮಾಡ್ದು. ಭಾಳ ಹೊಲಸಾಗ್ಯದ, ಏನು ಕಾಣಲಾಗ್ಯದ. ಗಾಡಿ ಇಷ್ಟು ಹೊಲಸಾಗ್ಯದ. ಇವತ್ತಿಲ್ಲ ನಾಳೆ ಶ್ರೀನಗರದಾಗ ಪೂರಾ ಸರ್ವಿಸ್ ಮಾಡಿಸ್ತೀವಿ. ಎಲ್ಲ ಚೈನ್ ಲ್ಯೂಬ್, ಚೈನ್ ಕ್ಲೀನಿಂಗ್ ಅದು ಮಾಡಿಸಿ. ಇಲ್ಲಿ ಮಾಡಿಸ್ಬೇಕಂದ್ರೆ ಬೈ ಪೆಟ್ರೋಲ್ ಪಂಪ್ ಸಿಗಲ್ಲಾಗ್ಯಾವ. ಈ ಎಕ್ಸ್ಪ್ರೆಸ್ ವೇದಾಗ ವಾಟರ್ ವಾಶ್ ಎಲ್ಲಿ ಸಿಗ್ತಾವ? ಇಂಪಾಸಿಬಲ್ ಅದು. ಅದನ್ನು ಟ್ಯಾಂಕ್ಸ್ ಗಾಡ್ ಇದು ಒಂದು ಏನಂತಾರೆ ಢಾಬಾ ಸಿಕ್ಕ್ಯದ. ಇಲ್ಲಾಂದ್ರೆ ಏನೂ ಇಲ್ಲ. ನಾ NH44 ಅಂತ ಎಷ್ಟು ಎಕ್ಸೈಟೆಡ್ ಆಗ್ತಿದ. NH44 ಅಸ್ಲಿಯತ್ ನನಗೆ ನೀನು ಗೊತ್ತಾಗ್ಯದ. ಅದು ಏನಂದ್ರೆ MP ಮತ್ತು ರಾಜಸ್ಥಾನ UP ಬಾರ್ಡ್ರ್ ಬಲ್ಲಿ ಇಷ್ಟು ಹೊಲಸ್ ರೋಡ್ ಅದ. ಯಪ್ಪೋ ಪೂರಾ ಟ್ರಾಫಿಕ್ ಆ್ಯಂಡ್ ಜನ ಅಡ್ಡ ಬರ್ತಾರ. ರೋಡ್ನು ಖರಾಬ್ ಅದ. ಅದು ರೋಡ್ NH44 ಇಲ್ಲ, ಯಾವುದೋ ಬೇರೆ ರೂಟ್ ಅದ, ಅದಕ್ಕೆ ಜಾಯಿನ್ ಮಾಡ್ಯಾರ. ಎಲ್ಲಿನೂ ಗಪ್ಲಾನೆ, ರೋಡ್ದಾಗ್ನು ಗಪ್ಲಾನೆ. ಆ ರೋಡ್ದಾಗೆ ನಮ್ಮ ಆಕಾಶಣ್ಣದು ಟಾಪ್ ಬಾಕ್ಸ್ ಉಚ್ಚಿ ಬಿದ್ದದ. ನಂದು ನಿನ್ನ ಗ್ಲೌಸ್ ಹೋಯ್ತು ಆ್ಯಂಡ್ ಇವತ್ತು ಆಕಾಶಣ್ಣಂದು ಸ್ಪೀಕರ್ ಹೋಯ್ತು. ಬಟ್ GK ಫೋನ್ ಹೋಗಟ್ಟಿಗೆ ಉಳ್ದದ. ಅವರು ಪೆಟ್ರೋಲ್ ಪಂಪ್ದವ್ರು ಭಾರಿ ಇದ್ರು. ನಾವು ರಾತ್ರಿ ಅಲ್ಲೇ ಸ್ಟೇ ಮಾಡಿದೆವು, ಪೂರಾ ಟೈರ್ಡ್ ಆಗಿದ್ದೇವೆ ಅಂತ. ಭಾರಿ ಹೆಲ್ಪ್ಫುಲ್ ಇದ್ದರು ಬೈ. ಫೋನ್ ಅಲ್ಲೇ ಬಿಟ್ಟು ಬಂದೆವು, ಕಾಲ್ ಪಿಕ್ ಮಾಡಿ ಹೇಳ್ಯಾರ. ಅದೇ ದೊಡ್ಡ ಮಾತದ. ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡ್ರಂದ್ರೆ ಯಾರಿಗೇನು ಗೊತ್ತಾಗ್ತದ? ಅವ್ರಿಗೆ ನಾವು GKಗೂ ಗೊತ್ತಿಲ್ಲ ಫೋನ್ ಅಲ್ಲಿ ಬಿಟ್ಟಿನಂತ. ಅವ್ರು ಹಿಂಗೆ ಹುಡ್ಕಾಡ್ಕೊತ ಹೋಗಿರಿ. ಕಾಲ್ ನೋಡಮನ ಪೆಟ್ರೋಲ್ ಪಂಪ್ದವ್ರು ಎತ್ತಾರ. ಇಲ್ಲಿ ಥೋಡೆ ಜನ ಚಲೋ ಅರ, ಥೋಡೆ ಜನ ಮ್ಯಾವ್ ಮಾಡೋರ. ನಾವೀಗ ಪಂಜಾಬ್ ಒಳಗೆ ಊರೊಳಗೆ ಎಂಟ್ರ್ ಆಗ್ಯಾವ. ಎಕ್ಸ್ಪ್ರೆಸ್ ವೇ ಬಿಟ್ಟೆವು. ಈಗ ಇಲ್ಲಿದು ಲುಧಿಯಾನ 43 ಕಿಲೋಮೀಟರ್ ಅದ. ಇಲ್ಲಿ ಪಂಜಾಬ್ ಒಳಗೆ ಎಲ್ಲ ಕಾರಿಗೆ ಎಲೋ ವೀಲ್ಸ್ ಚೇಂಜ್ ಅವ. ಈಗ ಮುಂದೆ I-20 ಹೊಂಟದ, ಇದ್ರೂ ಎಲೋ ವೀಲ್ಸ್ ಚೇಂಜ್ ಅವ. ಈಗ ಫಾರ್ಚುನರ್ ಭೀ ಚೇಂಜ್ ಅವ. ಈಗ ಆಲ್ಟೋಸ್ ಭೀ ಚೇಂಜ್ ಅವ. ಈಗ ರೈಟ್ ಹ್ಯಾಂಡ್ ಭೀ ಚೇಂಜ್ ಅವ.
ಈಗ ಇದೊಂದು ಸ್ವಿಫ್ಟ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಮಾಡಿಫೈ ಮಾಡ್ತಾರೆ ಇಲ್ಲಿ. ಬರೀ ಅದು ಅಲಾಯ್ ವೀಲ್ಸ್ ಒಂದರ್ಲಿಂತ ಎಷ್ಟು ಚೇಂಜ್ ಕಾಣಿಸ್ತದೆ. ಯಪ್ಪ ಇದು 4ನೇ ದಿನ ನಾವು ಹೈವೇದಾಗ ಎಲ್ರಿ ಏನ್ರಿ ಮ್ಯಾಕ್ಡೀಸ್ ಸಬ್ವೇದು ಸಿಗ್ತೇನೆ ಅನ್ಕೊಂಡಿದ್ದೆವು. ಎಲ್ಲಿ ಭೀ ಸಿಕ್ಕಿಲ್ಲ. ಬಟ್ ಇವತ್ತು ಪಂಜಾಬ್ ಒಳಗೆ ಸಿಕ್ಕಿತು. ಓಹೋ ಆ್ಯಂಡ್ ಅಲ್ಲಿ ಮ್ಯಾಕ್ಡೀಸ್ನೂ ಅದ. ಬೈ ಫೈನಲಿ ಸಬ್ವೇ ಏಪು ಎಲ್ಲ ಅವಲ್ರಿ. ಈಗ ಬರ್ಗರ್ ಕಿಂಗ್ ಅದ, CCD ಅದ, ಸಬ್ವೆ ಅದ, ಮತ್ತು ಅಲ್ಲಿ ಮ್ಯಾಕ್ಡೀಸ್ ಅದ. ಸೊ ನಾವಿಲ್ಲಿ ಅದು ಸಬ್ವೆ ಬಿಟ್ಟು ಬರ್ಗರ್ ಕಿಂಗ್ದಾಗ ಬಂದಿದ್ದೇವೆ. ಬರ್ಗರ್ ಕಿಂಗ್ದಾಗ ಬರ್ಗರ್ ತಿಂದು ಮತ್ತು ಕಾಫಿ ಕುಡ್ದು ಈಗ ಹೊಂಟೇವು. ಈಗ ಟೈಮ್ ಎಷ್ಟು ಇದೇನು ರೀ ನಾನು ಟೈಮ್ ಸೆಟ್ಟಿಂಗ್ ಚೇಂಜ್ ಆಗ್ಯದಲ್ಲ. ಟೈಮ್ ಎಷ್ಟಾಗ್ಯದ 2 ಆಗ್ಯದ. ಅದೇ ಪರಿಶಾನಾಗಿನ ನನಗೇನು 4 ಆಗ್ಯದ ಅಂತ. ಟೈಮ್ 2 ಆಗ್ಯದ. ನಾ ಪರಿಶಾನ ಅಂದ್ರೆ ಮುಂಜಾನೆ ಜಲ್ದಿ ಬಿಟ್ಟೇವಲ್ಲ ಹಂಗೆ ಅನ್ಸ್ಲಿತ್ತದ. ಓಕೆ ಟೈಮ್ 2:07 ಆಗ್ಯದ. ಇಲ್ಲಿದು ಎಷ್ಟದ ರೀ ಶ್ರೀನಗರ? 500 ಕಿಲೋಮೀಟ್ರ್ ಅದು. ನಾವು ಬರ್ಗರ್ ಕಿಂಗ್ದಾಗ ಮಸ್ತ್ ಫ್ರೆಶ್ ಅಪ್ ಅದ, ಎಲ್ಲ ಫೇಸ್ ವಾಶ್ ಅದು ಮಾಡ್ಕೊಂಡು ಪೂರಾ ಎಲ್ಲ ಮೈ ಚಿಪ್ ಆಗ್ಯದ. 4 ದಿನ ಬೈ ಇದು 4ನೇ ದಿನ ಲಿಟ್ರಲಿ ಸ್ನಾನನೇ ಮಾಡಿಲ್ಲ ನಾವು. ಯಪ್ಪು ನಾವು ಶ್ರೀನಗರಕ್ಕೆ ಹೋಗಿ ಇವತ್ತು ರೆಸ್ಟ್ ಮಾಡಿ ಫುಲ್ ಫ್ರೆಶ್ ಆಗಿ ಗಾಡಿಗೂ ಫ್ರೆಶ್ ಮಾಡ್ತೇವೆ, ನಾವು ಫ್ರೆಶ್ ಆಗ್ತೇವೆ. ಆ್ಯಂಡ್ ಒಂದಿನ ರೆಸ್ಟ್ ಮಾಡ್ತೇವೆ ಶ್ರೀನಗರದಾಗ. ಎದಕ್ಕಂದ್ರೆ ನಾವು ಒಂದು ಪ್ಲ್ಯಾನ್ ಒಳಗೆ ಚೇಂಜ್ ಮಾಡೇವು. ಅದು ಏನಂದ್ರೆ ನೂಬ್ರಾ ವ್ಯಾಲಿ ಕ್ಯಾನ್ಸಲ್ ಮಾಡೇವು. ಅದು ಎದಕ್ಕಂದ್ರೆ ಅಲ್ಲಿ ಏನೂ ನೋಡಪ್ಲೇ ಇಲ್ಲ ಅಂತ. ಸೊ ನಮಗೆ ಸಜೆಸ್ಟ್ ಮಾಡ್ರೆ ಹೋಗಬೇಡ ಅಂತ. ನನಗೆ ನೀನೊಬ್ರು ಕಾಲ್ ಮಾಡಿದ್ರು, ಉಮೇಶ್ ಅಣ್ಣ ಅಂತಾರ, ಬೀದರ್ದಾಗ ಇರ್ತಾರ. ಅವರು ಓ ಶಿಟ್ ಸ್ಲೋ ಮಾಡ್ರಿ ಅಣ್ಣ ಲಾರಿದವ್ರು ಮಾತಾಡ್ಕೋತ ನಡು ಬಂದಾರ. ನನಗೆ ಭಾಳಷ್ಟು ಜನ ಕಾಲ್ ಮಾಡಿ ಮೆಸೇಜ್ ಮಾಡಿ ಟಿಪ್ಸ್ ಹೇಳ್ತಾರೆ. ಲೈಕ್ ಈ ಕಡೆಯಿಂದ ಹೋಗು, ಅಲ್ಲಿ ಹಂಗಿರ್ತದ, ಇಲ್ಲಿ ಹಿಂಗಿರ್ತದೆ. ಆ್ಯಂಡ್ ಈವನ್ ನನಗೆ ಮಿಲ್ಟ್ರಿದವ್ರು ಮೆಸೇಜ್ ಮಾಡ್ರ, ನೀ ಲೇದಾಗ ಕಾರ್ಗಿಲ್ದಾಗ ಅಲ್ಲಿ ಬಂದ್ಮ್ಯಾಗ ನನಗೆ ಮೆಸೇಜ್ ಮಾಡಂತ. ವೈ ಸೋ ಗ್ರೇಟ್ಫುಲ್. ಲೆಟ್ಸ್ ಗೋ. ಎಷ್ಟ್ರ ತಗ ಹೋಗ್ತೇವೆ ಅಂತೀರಿ? 9-10 ಆದ್ರೂ ಭೀ ಇವತ್ತು ಹೊಡೆದೇ. ಇವತ್ತು ನಾವು ಹೆವಿ ಊಟ ಮಾಡಲಿಕ್ಕೆ, ಎದಕ್ಕಂದ್ರೆ ಮೊದಲೇ ನಿದ್ದೆ ಇಲ್ಲ. ಸೊ ಊಟ ಮಾಡಿದೆ ಅಂದ್ರೆ ಡೆಫಿನೆಟ್ಲಿ ನಿದ್ದೆ ಬರ್ತದೆ. ಸೊ ಅದ್ರ ಸಲಕ್ಕೆ ಲೈಟ್ ತಿನ್ಕೋತ ಹೊಂಟೇವು. ಲೈಟ್ದಾಗ ಏನೇನು ತಿಂದೆ ಅಂದ್ರೆ 2 ಬರ್ಗರ್ ಮತ್ತೊಂದು ಕಾಫಿ. ಸೊ ನಾವೀಗ ಮತ್ತೆ NH44ಗೆ ಜಾಯ್ನ್ ಆಗ್ಯಾವ. ಮತ್ತು ಮಳೆ ಒಂದು ಚಾಲು ಆಗ್ಯದ. ಅವಾಗೇ ಮಳೆ ಬರ್ತಂತೆಲ್ಲ ಹಾಕೊಂಡಿದ್ದೆವು. ಭಯಂಕರ ಬಿಸಿಲು ಚಾಲು ಆಗಿತ್ತು. ಎಲ್ಲರೂ ಅಲ್ಲಿ ನಿಂತೆ ಕಳೆದಾರ ಗರ್ಮಿ ಆಲತ್ತ ಅಂತ. ನಾ ಕಳೆದಿಲ್ಲ, ಯಾಕಂದ್ರೆ ನಂಗೆ ಗೊತ್ತಿದ್ದು ಮತ್ತೆ ಬರ್ತದ. ಮತ್ತೆ ಇವೆಲ್ಲ ಹಾಕೋತೆಗೆದು ಯಾರು ಮಾಡಮಂತ ನಾ ಹಂಗೆ ಹಾಕೊಂಡು ಬಂದೀನಿ. ಈಗ ಮತ್ತೆ ಸಣ್ಣ ಮಳೆ ಚಾಲು ಆಗ್ಯದ. ಲೆಟ್ಸ್ ಗೋ. ಬರೀ ಇವತ್ತು ಶ್ರೀನಗರಿಗೆ ಸ್ಟಾಪ್ ಮಾಡಬೇಕು. ಜಲ್ದಿ ಜಲ್ದಿ ಕಿಲೋಮೀಟರ್ಸ್ ಕವರೇ ಮಾಡಲಾಗಿದ್ನಿ. ಸೊ ಇದು ಜಲಂಧರ್ ಊರು ಅದ. ನಾವು NH44 ಅದಲ್ಲ, ಆಬ್ವಿಯಸ್ಲಿ ಔಟರ್ ರಿಂಗ್ ರೋಡ್ ತೊಗೊಂಡು ಫ್ಲೈಓವರ್ ತೊಗೊಂಡು ಊರು ದಾಟದ್ರಿ. ಊರೊಳಗೆ ಯಾವ್ದು ಹೋಗಲ್ಲ. ಊರೊಳಗೆ ಹೋಯ್ತಂದ್ರೆ ಟ್ರಾಫಿಕ್ ಫುಲ್. ಇದೇ ನೋಡ್ರಿ ಫ್ಲೈಓವರಿಗೆ ಅಷ್ಟು ಟ್ರಾಫಿಕ್ ಇರ್ತದೆ. ಬೈ ಇದು ಥಾರಿಗೆ ನೋಡ್ರಿ ಏನು ಭಾರಿ ಮಾಡ್ಯಾರ. ನನ್ನ ಗಾಡಿ ರೈಡಿಂಗ್ ಕರೆಕ್ಟ್ 20,007 ಕಿಲೋಮೀಟ್ರ್. 20,000 ಕಂಪ್ಲೀಟ್ ಆಯ್ತು ನನ್ನ ಗಾಡಿ. ಸೊ ಈಗ ನಾ ಪಠಾನ್ಕೋಟ್ದಾಗಿದ್ದೀನಿ. ಇಲ್ಲಿದು ಶ್ರೀನಗರ 310 ಕಿಲೋಮೀಟ್ರ್ ತೋರಿಸ್ಲಿತ್ತು. ಟೈಮ್ 6:04 ಆಗ್ಯದ. ನಮ್ಮ ಬಾಯ್ಸ್ ಹಿಂದೆ ಯಾರ ಅವ್ರು ಏನು ಮಾಡ್ರ ಅಂದ್ರೆ ನಿಂತಾರ. ಅವ್ರು ನಿಂತಿದ್ದು ನನಗೆ ಹೇಳಿಲ್ಲ. 1 ಗಂಟೆ ಮ್ಯಾಗ ನಿಂತಾರ. ಸೊ ನಾವು 1 ಗಂಟೆ ಒಳಗೆ ಭಾಳ ಮುಂದೆ ಬಂದೀನಿ. ಈಗ ಇಲ್ಲೇ ವೇಟ್ ಮಾಡ್ತೀನಿ ಅವ್ರು ಬರೋತ್ತಾಗ. ಸರ್ಪ್ರೈಸ್. ಸೊ ನಾವು ಶ್ರೀನಗರ್ ಬಂದು ಮುಟ್ಟೆವು. ಇಲ್ಲ, ಶ್ರೀನಗರ್ ಹೋಗಿ ಮುಟ್ಟಿಲ್ಲ. ನಾ ಇವತ್ತು ಎಲ್ಲರಿಗಿಂತ ಫ್ರಂಟ್ ಲೀಡ್ ಮಾಡ್ಲತ್ತಿದ್ದ. ಆ್ಯಂಡ್ ಪೂರಾ ಮುಂದೆ ಹೋಗಿದ್ದ. ಶ್ರೀನಗರ್ ಸನಿ ಹೋಗಿನಿ. ಎಷ್ಟಂದ್ರೆ 300 ಕಿಲೋಮೀಟ್ರ್ ಉಳ್ದಿತ್ತು. ಬಟ್ ಈಗ ಎಷ್ಟು ಕಿಲೋಮೀಟ್ರ್ ಉಳ್ದ ಗೊತ್ತೇನು? 380. ಇದು ಹೆಚ್ಚಿಗೆ ಹೆಂಗ್ ಐತಂದ್ರೆ ಎಲ್ಲರಿಗಿಂತ ನಾ ಮುಂದೆ ಹೋಗಿದ್ದ. ಆಮ್ಯಾಗ ನಮ್ GK ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು. ಅವ ಅಂದನು ಇಲ್ಲ ನಂಗೆ ರೆಸ್ಟ್ನೂ ಆಗಿಲ್ಲ, ನಾ ಸ್ವಲ್ಪ ಹೊಟ್ಟಿ ಪೇನ್ ಆಲತ್ತ, ನಾ ಸ್ಟೇ ಮಾಡ್ತೀನಿ ಅಂದನು. ಓಕೆ, ನಮ್ ಚೇತನ್ ಭಾಯಿ ಮತ್ತು GK ಇಬ್ರು ಇದ್ರು. ನಮ್ ಚೇತನ್ ಭಾಯಿ ರೂಮ್ ಇಸ್ಕೊಟ್ರು. ನಾವು ಹೊಂಟಿದ್ದೇವೆ ಶ್ರೀನಗರ. ನಾಳೆ ಬೆಳಗ್ಗೆ ಆರಾಮ್ಸೆ ಬರ್ತೀನಿ ಅಂತಂದನು. ನಾವು ಹೋಗಿದ್ದೇವೆ. ನಮ್ ಪಠಾನ್ಕೋಟ್ ದಾಟಿನಿ. ಅಚ್ಚನ ಮಹಾಪ್ರಭು ಬಾರೋ ಮತ್ 80 ಕಿಲೋಮೀಟರ್ ರೈಡ್ ಮಾಡ್ಕೋದ್ ಬಂದಿನ. ಮತ್ ನಮ್ಮ ಸಂಗಮೇಶ್ ಅಣ್ಣಗ, ನಮ್ ಡಾಕ್ಟರ್ ಸಂಗಮೇಶ್ ಅಣ್ಣಗ್ ಫೋನ್ ಹಚ್ಕದ, ಅಣ್ಣ ಹಿಂಗಿಂಗ್ ಇಶ್ಯೂ ನಡ್ದ ಅಂತ. ಸೊ ಅವರು ಮೆಡಿಸಿನ್ಸ್ ಹೇಳ್ಕೊಟ್ರು. ಮತ್ 20-30 ಕಿಲೋಮೀಟರ್ ಹೋಗಿ ಮೆಡಿಸಿನ್ಸ್ ತಂದಿನಿ. ಎಸ್, ಈಗ ನಾವ್ ಇನ್ನ ಪಂಜಾಬ್ದಾಗೆ ಇದ್ದೇವೆ. ಇದು ಊರ ಹೆಸರು ಗೊತ್ತಿಲ್ಲ, ಬಟ್ ಇದೊಂದು ಸ್ಟೇ ಅದಲ್ಲ. ಸ್ಟೇ ಬಹಳ ಇಷ್ಟ ಆಯ್ತು ನನಗೆ. ಬಹಳ ದೊಡ್ಡದದ. ಅಂಡ್ ಈಗ ನಾ ಖರೆ ಹೇಳಿ 4 ದಿನ ಆದ್ಮ್ಯಾಗ ಸ್ನಾನ ಮಾಡತ್ತೀನಿ. 4 ದಿನ ಹೆಂಗ್ ಹೋಗ್ಯ ನಂಗೆ ಗೊತ್ತೇ ಇಲ್ಲ. ಇಷ್ಟು ನಾ ಅದೇ ಯಾಕೆ ನಂಗೆ ಟೈರ್ಡ್ನೆಸ್ ಅನ್ಸ್ಲಿತ್ತದ. ಈಗ ಗರಂ ನೀರ್ ಹಿಂಗ್ ಶವರ್ ಮಾಡೀನಿ, ಮೆಲ್ಟ್ ಆಗಿ ಬಿಟ್ಟಿನ. ಅಷ್ಟು ಭಾರಿ ಫೀಲಿಂಗ್. ಸೊ ಓಕೆ, ಶ್ರೀನಗರ್ ಇಲ್ಲಿದು ಈಗ 380 ಕಿಲೋಮೀಟರ್ ಅದ. ಊಟ ಬಂದದ, ಊಟ ಮಾಡೋದದ. ಸೊ ನಾಳೆ ಬೆಳಗ್ಗೆ 9ಕ್ಕೆ ಬಿಟ್ಬಿಡ್ತೇವೆ ನಾ ಮತ್ತೆ GK. ಆಕಾಶಣ, ಚೇತನ್ ಭಾಯಿ, ಶಿವ್ ಭಾಯಿ ಬಿಟ್ರ ಇವತ್ತು ರಾತ್ರಿ ಹೋಗಿ ರೀಚ್ ಆಗ್ತಾರ. ಅಂಡ್ ಅವರು ಸ್ಟೇ ಮಾಡೋರಲ್ಲ. ಸೊ ನಾಳೆ ಪೂರಾ ಓಲ್ಡ್ ಡೇ ಇರ್ತಾರ. ನಾಡ್ದು ಮತ್ತೆ ನಮ್ದು ಜರ್ನಿ ಸ್ಟಾರ್ಟ್ ಮಾಡ್ತೇವೆ. ಸೊ ಅದ್ರ ಸಲಕ್ಕೆ ಮ್ಯಾಚ್ ಆಗ್ತದೆ. ಇದನ್ನು ನಾವು ಅಲ್ಲಿ ಶ್ರೀನಗರದಾಗ ಸ್ಟೇ ಮಾಡೋದ್ ಬದ್ಲಿ ಇಲ್ಲೇ ಮಾಡ್ಲತ್ತೇವೆ. ದ್ಯಾಟ್ಸ್ ಇಟ್. ಇದು ಇವತ್ತಿನ ಡೇ ಭಾಳ ಸ್ಟ್ರೆಸ್ಫುಲ್ನೂ ಇತ್ತು, ಭಾಳ ಫ್ರೀನೂ ಇತ್ತು, ಎಲ್ಲ ಮಿಕ್ಸ್ಡ್ ಇತ್ತು. ಓಕೆ, ಅಪ್ ಡೌನ್ ಬರ್ತಾವ. ಲದಾಖ್ ಅಂದ್ರೆ ಅಡ್ವೆಂಚರ್ ಅಂದ್ರೆ ಲಡಾಖ್ ಅಲ್ಲ. ಸೊ ನಾವು ಇಷ್ಟ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಹಿಂಗೆ ಇರ್ತದಂತ. ಆ್ಯಂಡ್ ಇನ್ನೊಂದು ಥಿಂಗ್, ಲಡಾಖ್ ರೈಡ್ ಮಾಡ್ಬೇಕಂದ್ರೆ ಫಿಸಿಕಲಿ, ಮೆಂಟಲಿ
ಫೈನಾನ್ಷಿಯಲಿ ಎಲ್ಲದಕ್ಕೆ ರೆಡಿ ಇರ್ಬೇಕು. ಅದು ಆದ್ಮೇಲೆ ಪ್ರಾಬ್ಲಮ್ಸ್ ಯಾವಾಗ ಏನಾಗ್ತದೆ ಹೇಳೋಗಲ್ಲ, ಎಲ್ಲದಕ್ಕೆ ರೆಡಿ ಇರ್ಬೇಕು. ಆ್ಯಂಡ್ ಪೇಷನ್ಸ್ ಭಾಳ ಇಂಪಾರ್ಟೆಂಟ್ ಅದ. ಯಪ್ಪ ನಾವು 4 ದಿನದಿಂದ 2,600 ಕಿಲೋಮೀಟ್ರ್ ಕಡಿಮೆ ಆಗಲ್ಲ ಕಿಲೋಮೀಟ್ರ್ ಹೊಡ್ಲಿತ್ತೇವ್ ಎಷ್ಟು ಹೊಡ್ಲಿತ್ತೇವ್, ಅರೆ 120 130 ಕಾನ್ಸ್ಟೆಂಟ್ ಹೊಡ್ಲಿತ್ತೇವ್ ಅಂದ್ರೆ ಭೀ ಸ್ಪೀಡ್ ಕಮ್ಮಿ ಆಗಲ್ಗ್ಯಾವ. ಸೊ ಭಾಳ ಫ್ರಸ್ಟ್ರೇಟ್ ಆಗತ್ತಿತ್ತು. ಬಟ್ ಸ್ಟಿಲ್ ಪೇಷನ್ಸ್ಲಿಂತಿದ್ದೆವು. ಇವತ್ತು ಡೇ 4ನೇ ಇತ್ತು, ಇವತ್ತು ಆಲ್ಮೋಸ್ಟ್ ಹೋಗಿ ರೀಚ್ ಆಗ್ತಿದೆ. ಬಟ್ ನಮ್ಮ GKದ ಹೆಲ್ತ್ ಸೆಲೆಕ್ಟ್ ಸ್ಟೇ ಮಾಡಿದೇವೆ ಇಲ್ಲೇ. ಇಲ್ಲಿ ಇಂಥವೆಲ್ಲ ಆಗ್ತಿರ್ತಾವ. ಸೊ ಅದೇ ಹೇಳ್ತೀನಿ, ಇದಕ್ಕೂ ನಾವು ಎಲ್ಲದಕ್ಕೆ ರೆಡಿ ಇರ್ಬೇಕು. ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಎಲ್ಲದಕ್ಕೆ ರೆಡಿ ಇದ್ರೆ ಲಡಾಖ್ ಬರ್ರಿ. ಸೊ ನಾವು ಯಾರಾದ್ರೆ ವಿಡಿಯೋ ನೋಡಿ ಹಿಂಗಿರ್ತಾ ಹಂಗಿರ್ತಾ ಅಂತ ಆ್ಯಂಡ್ ವಿಡಿಯೋದಾಗ ಆನ್ ಕ್ಯಾಮ್ರಾದಾಗ ಎಲ್ಲ ಆಗಿದ್ದು ತೋರಿಸ್ಕೊಡಲ್ಲ. ನಾ ಹೇಳತ್ತೀನಿ ಸ್ವಂತ ಮೊನ್ನೆ ನಮ್ಮ ಕೂಡ ಏನು ಇನ್ಸಿಡೆಂಟ್ ಆಗ್ಯಾವ ಡೇ 1ಲಿಂತ ಬಹಳಷ್ಟು ನಾ ಹೇಳಿಲ್ಲ. ಆ್ಯಂಡ್ ನಾ ಹೇಳೋದು ಸುಮ್ಮನೆ ನಮಗೂ ಇಶ್ಯೂ ಆಗ್ತಾವ. ಆ್ಯಂಡ್ ಮನೆಗೂ ಬೈತಾರೆ, ಎಲ್ಲರೂ ಬೈತಾರೆ. ಸೊ ಅದಕ್ಕೆ ಇದೆಲ್ಲದಕ್ಕೆ ರೆಡಿ ಇದ್ದೀರಿ, ಲಡಾಖ್ ರೈಡ್ ಮಾಡ್ರಿ. ದ್ಯಾಟ್ಸ್ ಇಟ್. ಇದು ವಿಡಿಯೋ ಇಲ್ಲೇ ಎಂಡ್ ಮಾಡಮಂತ. ಇದು ವಿಡಿಯೋ ನಿಮಗೆ ಏನು ಇಷ್ಟ ಇತ್ತು ಏನು ಇತ್ತು ನನಗೂ ಗೊತ್ತಿಲ್ಲ. ನಾ ಇವತ್ತು ಏನೇನು ರೆಕಾರ್ಡ್ ಮಾಡಿನಂತ. ಇವತ್ತು ನನಗೆ ಶ್ರೀನಗರ್ ಹೋಗಿ ರೀಚ್ ಆಗೋದಿತ್ತು. ಸೊ ಅದಕ್ಕೆ ಜಾಸ್ತಿ ಏನೂ ವ್ಲಾಗ್ ಮಾಡಿಲ್ಲ. ಯಾಕಂದ್ರೆ ಶ್ರೀನಗರ್ಲಿಂತ ಸ್ಟಾರ್ಟ್ ಮಾಡೋಣ ಚಲೋ ವ್ಲಾಗ್ಸ್ ಅಂತ ಇವತ್ತಿಂದ ಹಂಗೆ ಹೊಡ್ಲೆತ್ತಿದ. ಬಟ್ ಇಟ್ಸ್ ಓಕೆ, ಆಗ್ತಿರ್ತ ಅವಾಗ. ಸೊ ಇದು ವ್ಲಾಗ್ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ಗೆ ಹೊಸಬರಾಗಿದ್ದಾರಂದ್ರೆ ಸಬ್ಸ್ಕ್ರೈಬ್ನು ಮಾಡ್ಕೊಂಡು ಇಟ್ಕೊರಿ. ಸೊ ನೆಕ್ಸ್ಟ್ ವ್ಲಾಗ್ದಾಗ ಸಿಗಮಂತ. ಶ್ರೀನಗರ್ ಹೋಗೋದು ವ್ಲಾಗ್. ಓಕೆ, ಬಾಯ್. Never not, never under, yeah, never ever.